ಸದ್ಯ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಮರಣ ಮೃದಂಗ ಏನಾಗ್ತಾ ಇದೆಯಲ್ಲ, ಇದು ರಾಜಕೀಯ ಬಡಿದಾಟಕ್ಕೆ ಕಾರಣವಾಗ್ತಾ ಇದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಾಲು ಸಾಲು ಬಾಣಂತಿಯರ ಸಾವಾಗಿತ್ತು. ಇದೀಗ ಆ ವಿಚಾರ ರಾಜಕೀಯವಾಗಿ ಬಣ ಬಡಿದಾಟಕ್ಕೆ ಕಾರಣವಾಯಿತು. ಸಾಲು ಸಾಲು ಸಾವು, ವಿರೋಧ ಪಕ್ಷಗಳಿಗೆ ಸಿಕ್ತು ಆಹಾರ. ಅದೇ ಬ್ರಹ್ಮಾಸ್ತ್ರವಾಗಿದೆ. ಈಗ ಆರೋಪ ಆಕ್ರೋಶ ಸಚಿವರ ವಿರುದ್ಧ ಸಿದ್ದರಾಮಯ್ಯ ಕೂಡ ಗರಂ ಆಗಿದ್ದಾರೆ. ತಮ್ಮ ಇಲಾಖೆ ಬಗ್ಗೆ ಗಮನ ವಹಿಸಿ ಅಂತ ಹೇಳಿ ಖಡಕ್ ಆದೇಶವನ್ನ ಸಿಎಂ ಕೊಟ್ಟಿದ್ದಾರೆ. ಶರಣಪ್ರಕಾಶ್ ಪಾಟೀಲ್ ದಿನೇಶ್ಗೆ ಸಿದ್ದರಾಮಯ್ಯ ಕ್ಲಾಸ್ ತೆಗೆದುಕೊಂಡಿರೋದು. ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ಸ್ಪಂದನೆ ಇದೆ. ಮುಂಬರುವ ಚುನಾವಣೆಗಳ ಮೇಲೆ ಎಫೆಕ್ಟ್ ಆಗೋ ಸಾಧ್ಯತೆ ಕೂಡ ಇದೆ. ಇದೇ ವಿಚಾರ ಕೂಡಲೇ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸಿಎಂ ಹುಕುಂ ಕೊಟ್ಟಿದ್ದಾರೆ. ರಾಜಕೀಯ ಬಣ ಬಡಿದಾಟಕ್ಕೆ ಕಾರಣವಾಗ್ತಿದೆ. ಬಳ್ಳಾರಿಯ ಬಾಣಂತಿಯರ ಸಾವು, ಸರಣಿ ಸಾವು. ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗ್ತಾ ಇದೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಮರಣ ಮೃದಂಗ. ಸಿಎಂ ಗರಂ ಆಗಿದ್ದಾರೆ. ಒಂದ್ ಕಡೆ ದಿನೇಶ್ ಗುಂಡೂರಾವ್ ವಿಚಾರದಲ್ಲಿ, ಇನ್ನೊಂದು ಕಡೆ ಶರಣಪ್ರಕಾಶ್ ಪಾಟೀಲ್ ವಿಚಾರದಲ್ಲಿ, ಇಬ್ಬರಿಗೂ ಕೂಡ ಗರಂ ಆಗಿದ್ದಾರೆ. ಯಾಕೆ ಈ ವಿಚಾರನ ನನಗೆ ಸ್ಟಾರ್ಟಿಂಗ್ ಅಲ್ಲೇ ತಿಳಿಸ್ಲಿಲ್ಲ, ಮೊದಲೇ ಗೊತ್ತಾಯ್ತಲ್ಲ ಈ ತರ ಸಾವಾಗ್ತಾ ಇದೆ ಅಂತ, ಒಂದೆರಡು ಸಾವಾದಾಗ್ಲೇ ಗಮನಕ್ಕೆ ಯಾಕೆ ತರಲಿಲ್ಲ ಅಂತ. ಸರ್ಕಾರಕ್ಕೆ ಗಮನಕ್ಕೆ ಬರೋದೇ ಇರೋದೇ ಇಲ್ಲಿ ಶೋಚನೀಯ ವಿಚಾರ. ಇದು ಬಹಳ ಬೇಸರದ ವಿಚಾರ. 4-5 ಸಾವಾಗಿದ್ರು ನನ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳೋದು ಒಂದ್ ರೀತಿ ಬೇಜವಾಬ್ದಾರಿತನದ ಹೇಳಿಕೆ ಅಂತ ಅನ್ಸುತ್ತೆ. ಈಗ 5-6 ಸಾವಾದ ನಂತರ ಎಚ್ಚೆತ್ಕೊಂಡು ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಿ. ಗ್ಲೂಕೋಸ್ ವಿಚಾರದಲ್ಲಿನೋ ಆಗ್ತಾ ಇದೆ, ಆ ಗ್ಲೂಕೋಸ್ ಭೂತಕ್ಕೆ ಬಲಿ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತ. ನಿನ್ನೆ ಸುಮಯ್ಯ ಅನ್ನೋ ಮತ್ತೊಂದು ಬಾಣಂತಿಯ ಸಾವಾಯ್ತು. ಅದಕ್ಕೆ ವೈದ್ಯರು ಹೇಳಿದ್ರು ಅವ್ರಿಗೆ ಮೊದಲೇ ಆರೋಗ್ಯ ಸರಿ ಇರಲಿಲ್ಲ, ಕಿಡ್ನಿ ಸ್ಟೋನ್ ಇತ್ತು, ವೈಫಲ್ಯ ಇತ್ತು. ಸೊ ಅದು ಇಲ್ಲಿ ಎಫೆಕ್ಟ್ ಆಗಿದೆ, ನಮ್ಮದಲ್ಲ ಪ್ರಾಬ್ಲಮ್ ಅಂತ. ಹಾಗಾದ್ರೆ ಹಿಂದೆ ಆಗಿದ್ದೆಲ್ಲ ನಿಮ್ದೇ ಪ್ರಾಬ್ಲಮ್ ಅಂತ ಒಪ್ಕೊಂಡಂಗ ಆಯ್ತಲ್ಲ. ಹಾಗಾದ್ರೆ ಸದ್ಯ ಏನ್ ಮಾಡುತ್ತೆ ಬಣ ಬಡಿದಾಟಕ್ಕೆ ಈಗ ಕಾರಣ ಆಗ್ತಾ ಇದೆ. ರಾಜಕೀಯವಾಗಿ ಕೆಸರೆರ ಚಾಟಕ್ಕೂ ಕೂಡ ಕಾರಣ ಆಗ್ತಾ ಇರೋದು ಬಾಣಂತಿ ಸಾವು ಜಿಲ್ಲಾಸ್ಪತ್ರೆಯಲ್ಲಿ ಮುಂದುವರೆದಿದೆ. ಈ ಘಟನೆಯನ್ನು ಖಂಡಿಸಿ ಶ್ರೀರಾಮುಲು ನೇತೃತ್ವದಲ್ಲಿ ಒಂದು ಕಡೆ ಧರಣಿಗೂ ಬಿಜೆಪಿಯರ ಮುಂದಾಗ್ತಾ ಇದೆಯಂತೆ. ಇತ್ತ ವಿಪಕ್ಷಗಳಿಗೆ ಆಹಾರ ಆಗಬಾರ್ದು, ಅದನ್ನು ತಪ್ಪಿಸಬೇಕು ಅಂತ ಹೇಳಿ ಸಿಎಂ ಸದ್ಯ ಹುಕುಂ ಕೊಟ್ಟಿದ್ದಾರೆ. ಸಚಿವರಿಗೆ ಕೂಡಲೇ ಹೋಗಬೇಕು, ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸಬೇಕು, ಅದಕ್ಕೆ ಫುಲ್ ಸ್ಟಾಪ್ ಇಡಬೇಕು. ಸಾಲು ಸಾವಾಗ್ತಾ ಇದೆ. ವಿರೋಧ ಪಕ್ಷಗಳಿಗೆ ಅದೆಲ್ಲೋ ಬ್ರಹ್ಮಾಸ್ತ್ರವಾಗಿ ಹೋಗುತ್ತೆ. ನಾಡಿದಿಂದ ಈಗ ಅಧಿವೇಶನ ಆರಂಭವಾಗ್ತಾ ಇದೆ. ಅದೇ ವಿಚಾರವನ್ನ ಇಟ್ಕೊಂಡು ಅವರು ಟಕ್ಕರ್ ಕೊಡ್ತಾರೆ. ನಾವು ಅವರ ಬಾಯಿಗೆ ಆಹಾರವಾಗಬಾರದು, ಹಾಗಾಗಿ ಕೂಡಲೇ ಸ್ಥಳಕ್ಕೆ ಹೋಗಿ ಯಾರು ಬೇಜವಾಬ್ದಾರಿತನ ತೋರ್ತಿದ್ದಾರೆ, ಯಾರದು ಕಾರಣ, ಯಾರು ಸ್ಪಂದನೆ ಕೊಡ್ತಾ ಇಲ್ಲ ನೋಡಿ, ಅದನ್ನ ಕೂಡಲೇ ಅವ್ರನ್ನ ಕಿತ್ತು ಎಸಿರಿ ಅಂತಾನೆ ಅವರ ಆದೇಶವನ್ನ ಕೊಟ್ಟಿರ್ತಾರೆ. ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮಕ್ಕೆ ಸಿಎಂ ಆಗ್ರಹವನ್ನ ಮಾಡಿದ್ದು. ಎಲ್ಲೋ ಬಾಣಂತಿಯರ ಕುಟುಂಬಸ್ಥರು ಇಡೀ ಶಾಪವನ್ನ ಹಾಕ್ತಾ ಇದ್ರು.
ಸಿಎಂ ಗರಂ ಆದ ಬೆನ್ನಲ್ಲೇ ಆರೋಗ್ಯ ಸಚಿವರ ಪಯಣ ಬಳ್ಳಾರಿ ಕಡೆ ಸಾಗ್ತಿದೆ. ಸಿದ್ದರಾಮಯ್ಯ ಸೂಚನೆ ಬೆನ್ನಲ್ಲೇ ಹೆಲ್ತ್ ಮಿನಿಸ್ಟರ್ ಅಲರ್ಟ್ ಆಗಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಲು ಮುಂದಾದ್ದಾರೆ. ದಿನೇಶ್ ಗುಂಡೂರಾವ್ ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಮರಣ ಮೃದಂಗಕ್ಕೆ ಸಂಬಂಧಪಟ್ಟಂತೆ ಇದು ಮುಂದಿನ ಚುನಾವಣೆಗಳಿಗೆ ಎಫೆಕ್ಟ್ ಆಗ್ಬೋದು. ಅದರಲ್ಲೂ ಕೂಡ ಬಳ್ಳಾರಿ ಸಂಡೂರಿ ಭಾಗ, ಶಿಗಾವಿ ಭಾಗದಲ್ಲೆಲ್ಲ ನಾವು ಭರ್ಜರಿ ಗೆಲುವನ್ನು ಸಾಧಿಸಿದೀವಿ. ಸೊ ಅಲ್ಲೇ ಈ ತರದ್ದಾದ್ರೆ ನಮಗೆ ಕೆಟ್ಟ ಹೆಸರು ಬರುತ್ತೆ, ವಿರೋಧ ಪಕ್ಷದವರಿಗೆ ಆಹಾರವಾಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಎಚ್ಚೆತ್ತುಕೊಂಡಿರುವಂತಹ ಇಲಾಖಾಧಿಕಾರಿಗಳು, ಸಚಿವರುಗಳು ಸದ್ಯ ಬಳ್ಳಾರಿಯತ್ತ ಧಾವಿಸೋದಕ್ಕೆ ಮುಂದಾಗಿದ್ದಾರೆ. ನೋಡೋಣ ಏನ್ ಹೇಳ್ತಾರೆ ಅಂತ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನಿಮಗೆ ಗೊತ್ತಿದೆ ಎಷ್ಟು ಬಾಣಂತಿಯರ ಸಾವು ಆಗ್ತಾ ಇದೆ, ಏನು ಎತ್ತ ಅಂತ. ಇದಕ್ಕೆ ನಿಖರವಾದ ಕಾರಣ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕೆಲವೊಂದಷ್ಟು ಜನ ಹೇಳ್ತಾರೆ ಪೇಷಂಟ್ಸ್ ಗಳಿಗೆ ಮೊದಲೇ ಅನಾರೋಗ್ಯ ಇದ್ದ ಕಾರಣ ಈ ತರ ಆಯ್ತು ಅಂತ, ಗ್ಲೂಕೋಸ್ ಅಲ್ಲಿ ಏನೋ ವ್ಯತ್ಯಾಸ ಆಯ್ತು ಅಂತ ಹೇಳ್ತಾರೆ. ಇಲ್ಲಿ ನಿಖರವಾಗಿ ಏನಾಯ್ತು, ಯಾಕೆ ಈ ತರ ಸಾವು ಆಗ್ತಾ ಇದೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಆದ್ರೆ 4-5 ಸಾವಾದ್ರೂ ಕೂಡ ಸಿಎಂ ತನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳೋದು ಇಲ್ಲೆಲ್ಲೋ ಒಂದ್ ರೀತಿ ಆಶ್ಚರ್ಯಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಸದ್ಯ ಏನೆಲ್ಲ ಅಪ್ಡೇಟ್ ಆಗ್ತಾ ಇದೆ ಕುರಿತು? ಆಸ್ಪತ್ರೆಯಲ್ಲಿ ಏನು ಬಾಣಂತಿಯರ ಸಾವು ಪ್ರಕರಣ ಏನಿದೆ ಇದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದನ್ನ ತಡೆಗಟ್ಟುವಂತ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಆರೋಗ್ಯ ಇಲಾಖೆ ಒಂದ್ ಕಡೆ ವಿಫಲವಾಗ್ತಾ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾಕಂತಂದ್ರೆ ಒಂದು ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾಕಷ್ಟು ಬಡ ಜನರು, ಮಧ್ಯಮ ವರ್ಗದ ಜನರು ಬಂದು ಅಲ್ಲಿ ಸಾಕಷ್ಟು ಒಂದ್ ಕಡೆ ಅಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳಕ್ಕೆ ಮುಂದಾಗ್ತಾರೆ. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ, ಆರೋಗ್ಯ ಒಂದು ಇಲಾಖೆ ಅಂತಂದ್ರೆ ದೊಡ್ಡ ಮಟ್ಟಿಗೆ ದೊಡ್ಡ ಜವಾಬ್ದಾರಿ. ಯಾಕಂತಂದ್ರೆ ನಮಗೆ ಆರೋಗ್ಯ ಮತ್ತು ಶಿಕ್ಷಣ ಇವು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಸವಲತ್ತುಗಳು. ಹಾಗಾಗಿ ಅವುಗಳನ್ನ ಸರಿಯಾಗಿ ಪೂರೈಕೆ ಮಾಡುವಂಥದ್ದು ಸರ್ಕಾರದ ಒಂದು ಕರ್ತವ್ಯ ಆಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಇಂತಹ ಲೋಪದೋಷಗಳು ಕಂಡು ಬಂದರೂ ಸಹಿತ ಸರ್ಕಾರದ ಗಮನಕ್ಕೂ ಕೂಡ ಹೆಚ್ಚಾಗಿ ಬಂದಿಲ್ಲ, ಮತ್ತೆ ಸಚಿವರು ಕೂಡ ಅಲ್ಲಿ ಹೋಗಿ ಭೇಟಿ ಕೊಟ್ಟಿಲ್ಲ, ಸಿಎಂ ಅವರು ಕೂಡ ಅದು ಸರಿಯಾದ ಮಾಹಿತಿ ಇಲ್ಲ ಅನ್ನುವಂತ ರೀತಿ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಇದು ಬಹುದೊಡ್ಡ ಒಂದು ವಿಪರ್ಯಾಸ ಅಂತಾನೂ ಕೂಡ ಹೇಳ್ಬೋದು. ಯಾಕಂತಂದ್ರೆ ಬಳ್ಳಾರಿ ಜಿಲ್ಲಾ ಒಂದು ಆಸ್ಪತ್ರೆಯಲ್ಲಿ ಒಂದು ಬಾಣಂತಿಯರ ಸಾವು ಪ್ರಕರಣ ಏನಿದೆ, ಈ ಒಂದು ಸಾವು ಪ್ರಕರಣಗಳು ಯಾಕೆ ಆಗ್ತಾ ಇದಾವೆ ಅನ್ನುವಂಥದ್ದನ್ನು ಮೊನ್ನೆ ತಾನೇ ಸಿಎಂ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಸಭೆ ಕೂಡ ಆಯಿತು. ಸಭೆಯಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಭಾಗವಹಿಸಿದ್ರು. ಏನು ಪ್ರಾಥಮಿಕ ಆರೋಗ್ಯ ಸಚಿವರು ಮತ್ತೆ ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಅದರಲ್ಲಿ ಭಾಗವಹಿಸಿದ್ರು. ಅಲ್ಲಿ ಪ್ರಮುಖವಾಗಿ ಇಲ್ಲಿ ಡ್ರಗ್ ಮಾಫಿಯಾ ಅಂತಕ್ಕಂಥದ್ದು ಬಹುದೊಡ್ಡ ಮಾಫಿಯಾ, ಇದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದರ ಕಂಪನಿ ಅಂದ್ರೆ ಅಲ್ಲಿ ದ್ರವಣಗಳನ್ನ ಮತ್ತೆ ಅಲ್ಲಿರ್ತಕ್ಕಂಥ ಏನು ಗ್ಲೂಕೋಸ್ ಆಗಿರ್ಬೋದು, ಸಾಕಷ್ಟು ರಾಸಾಯನಿಕ ಮೆಡಿಸಿನ್ ಗಳನ್ನ ಸರಬರಾಜು ಮಾಡತಕ್ಕಂಥ ಕಂಪನಿಯಲ್ಲೇ ಒಂದು ಲೋಪದೋಷ ಆಗಿರ್ತಕ್ಕಂಥದ್ದು. ಅದು ಲ್ಯಾಬ್ ಟೆಸ್ಟ್ ನಲ್ಲಿ ಕೂಡ ಲೋಪ ಇದೆ ಅನ್ನುವಂಥದ್ದು ಬಂದರೂ ಸಹಿತ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಅದನ್ನ ಮುತುವರ್ಜಿ ವಹಿಸಿಕೊಳ್ಳದೆ ಅದನ್ನ ನಿರ್ಲಕ್ಷ್ಯ ಮಾಡಿ ಅವರು ಕೂಡ ಅದರಲ್ಲಿ ಅವರು ಮಾಫಿಯಾದಲ್ಲಿ ಭಾಗಿಯಾದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಪವಿತ್ರ, ಒಂದ್ ಕಡೆ ನಾವು ಚಿತ್ರಗಳಲ್ಲಿ ನಾವು ನೋಡ್ತಾ ಇರ್ತೇವೆ, ಚಿತ್ರಮಂದಿರಗಳಲ್ಲಿ ನಾವು ಸಾಕಷ್ಟು ಇಂಥ ಮಾಫಿಯಾ ಸಂಬಂಧಪಟ್ಟಂತ ಚಿತ್ರಗಳು ಕೂಡ ಸಾಕಷ್ಟು ಬಂದಿದ್ದಾವೆ, ಅಲ್ಲಿ ನಾವು ನೋಡ್ತಾ ಇದ್ವಿ. ಆದ್ರೆ ಇದೀಗ ನೈಜ ಒಂದು ಪರಿಸ್ಥಿತಿ ಇದು ಆಗಿದೆ ಬಳ್ಳಾರಿಯ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ. ಡ್ರಗ್ ಮಾಫಿಯಾ ಅಂತಕ್ಕಂಥದ್ದೇ ಇವೆಲ್ಲ ಸಾವಿಗೆ ಕಾರಣ. ಅವರು ಎಲ್ಲರನ್ನು ಕೂಡ ಅಲ್ಲಿ ಇರ್ತಕ್ಕಂಥ ವೈದ್ಯಾಧಿಕಾರಿಗಳನ್ನು ಕೂಡ ಬಾಯಿ ಮುಚ್ಚಿಸುವಂತ ನಿಟ್ಟಿನಲ್ಲಿ ಅವರು ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರ ನಡೀತಾ ಇದೆ, ಮಾಫಿಯಾ ನಡೀತಾ ಇದೆ. ಅದಕ್ಕೆ ಇಲ್ಲಿ ರಾಜಕಾರಣಿಗಳು ಕೂಡ ಸಪೋರ್ಟ್ ಕೊಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾಕಂತಂದ್ರೆ ಇಷ್ಟೊಂದು ಸಾವು ನೋವುಗಳು ಆದ್ರೂ ಸಹಿತ
ಸಹಿತ ರಾಜ್ಯ ಸರ್ಕಾರ ಇದನ್ನ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಇದನ್ನ ಅಲ್ಲಿ ಹೋಗಿ ಅಟ್ಲೀಸ್ಟ್ ಒಂದು ಸಚಿವರಾಗಿರ್ಬೋದು ಅಥವಾ CM ಸಿದ್ದರಾಮಯ್ಯವರಾಗಿರ್ಬೋದು ಬಳ್ಳಾರಿ ಜಿಲ್ಲೆಯಲ್ಲಿ ಉಪಚುನಾವಣೆಯಲ್ಲಿ ತೊಡಗಿದ್ರು ಸಹಿತ ಅದು ಗಮನಕ್ಕೆ ಬಾರದೆ ಇತ್ತ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಅಥವಾ ಅದು ಗಮನಕ್ಕೆ ಬಂದ ತಕ್ಷಣವಾದ್ರೂ ಸಾವು ನೋವುಗಳ ಅಂತ ಸಂದರ್ಭದಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಅಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿನ ವಿಚಾರ ನಡೆಸಬಹುದಿತ್ತು. ಏನು ಸಾವು ನೋವು ಆದಂತ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳ್ಬೇಕಿತ್ತು. ಏನು ಅಲ್ಲಿ ನಿಜ ಸಂಗತಿ ಏನು, ಯಾಕೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಬೇಕಾಗಿತ್ತು. ಅದ್ಯಾವುದು ಮಾಡದೆ ಎಲ್ಲೋ ಒಂದ್ ಕಡೆ ಕಾಟಾಚಾರಕ್ಕೆ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತವೆ, ಇದು ದೊಡ್ಡ ಸರ್ಕಾರಕ್ಕೆ ಕಂಟಕ ಆಗುತ್ತೆ ಅನ್ನುವಂತ ಗೊತ್ತಾದ ಮೇಲೆ CM ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಒಂದು ಸಭೆ ಮಾಡ್ತಾರೆ. ಆ ಸಭೆ ಏನಾದ್ರೂ ಒಂದು ಸಫಲತೆ ಕೊಡ್ತಾ ಅನ್ನುವಂಥದ್ದು ನೋಡ್ತಾ ಹೋದ್ರೆ ಅದು ಕೂಡ ಆಗಿಲ್ಲ. ಯಾಕಂತಂದ್ರೆ ಆ ಸಭೆ ಆದ ಬಳಿಕ ಕೂಡ ಸಾವು ಆಗಿರ್ತಕ್ಕಂಥದ್ದು. ಹಾಗಾಗಿ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು, ಅಲ್ಲಿ ಆಪರೇಷನ್ ಮಾಡುವಂತ ಸಂದರ್ಭದಲ್ಲಿ ಏನೆಲ್ಲ ದ್ರವಣಗಳನ್ನ ಬಳಸ್ತಾರೆ, ಅಲ್ಲಿ ಯಾವ್ದು ರೀತಿ ಮೆಡಿಸಿನ್ ಕೊಡ್ತಾರೆ, ಏನ್ ಆಗ್ತಾ ಇದೆ ಅನ್ನುವಂಥದ್ದನ್ನ ತನಿಖೆ ಮಾಡಿ ಸೂಕ್ತವಾಗಿದ್ದ ಕ್ರಮ ಕೈಗೊಳ್ಳುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಮಧ್ಯಮ ವರ್ಗದ ಜನ ಆಗಿರ್ಬೋದು, ಬಡ ಜನತೆ ಆಗಿರ್ಬೋದು, ಅವರಿಗೆ ಈ ವೈದ್ಯಕೀಯ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ವೈದ್ಯರು ಏನ್ ಹೇಳ್ತಾರೋ ಅದನ್ನ ಕೇಳ್ತಾರೆ, ವೈದ್ಯರು ಯಾವ ಮೆಡಿಸಿನ್ ಕೊಡ್ತಾರೋ ಅದು ಸರಿಯಾಗಿದೆ ಅನ್ನುವಂತ ಮನೋಭಾವನೆ ಎಲ್ಲರೂ ಕೂಡ ತಿಳಿದುಕೊಳ್ತಾರೆ. ಆದ್ರೆ ಅಲ್ಲಿ ಮಾಫಿಯಾ ಹಿಂದೆಯ ಔಷಧಿಗಳಲ್ಲಿ ಆಪರೇಷನ್ ಮಾಡುವಂತ ಸಂದರ್ಭದಲ್ಲಿ ಆದ್ರೆ ಅದು ಯಾವ ರೀತಿಯಾಗಿ ಅದನ್ನ ಜನರ ಮೇಲೆ ಪರಿಣಾಮ ಬೀರುತ್ತೆ, ಸರ್ಕಾರ ಇದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಒಂದಿಷ್ಟು ಜನರ ಆಕ್ರೋಶಕ್ಕೂ ಕೂಡ ಎಡೆ ಮಾಡಿ ಕೊಟ್ಟಿದೆ. ಹಾಗಾಗಿ ಇದನ್ನ ಸೂಕ್ತವಾಗಿದ್ದ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಜನರ ಆಗ್ರಹ ಇರುವಂತದ್ದು. ಹಾಗಾಗಿ ನಿನ್ನೆ ಸಚಿವ ಸಂಪುಟ ಸಭೆ ಕೂಡ ನಡೀತು ಪವಿತ್ರ. ಅಲ್ಲಿ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ CM ಸಿದ್ದರಾಮಯ್ಯ ಸಾಕಷ್ಟು ಆತಂಕ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇತ್ತು. ಒಂದ್ ಕಡೆ ಏನು ಆರೋಗ್ಯ ಸಚಿವರು ಮತ್ತೆ ವೈದ್ಯಕೀಯ ಶಿಕ್ಷಣ ಸಚಿವರು ಇಬ್ಬರ ಸಚಿವರ ವಿರುದ್ಧ CM ಸಿದ್ದರಾಮಯ್ಯವರು ಒಂದು ಸಾಕಷ್ಟು ಒಂದ್ ಕಡೆ ಗರಂ ಆಗಿ ಪ್ರಶ್ನೆ ಕೇಳಿದ್ದಾರೆ. ನಾವೆಲ್ಲ ಸಭೆ ನಡೆಸಿದ್ರು ಸಹಿತ ಅಲ್ಲಿ ಸಾವುಗಳು ಒಂದು ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕೆ ಇದನ್ನ ಕೂಡಲೇ ನೀವು ಮುತುವರ್ಜಿ ವಹಿಸಿಕೊಂಡು ಅಲ್ಲಿರ್ತಕ್ಕಂಥ ಅಧಿಕಾರಿಗಳದ್ದು ಏನಾದ್ರೂ ತಪ್ಪಿದ್ರೆ ಮುಲಾಜಿಲ್ಲದೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ, ಅಥವಾ ಅಲ್ಲಿ ವೈದ್ಯಾಧಿಕಾರಿಗಳು ತಪ್ಪಿದ್ರೆ ಅವ್ರನ್ನು ಕೂಡ ಕಿತ್ತಾಕಿ ಅನ್ನುವಂತ ಮತ್ತೆ ಅಥವಾ ಕಂಪನಿಗಳು ಏನು ಅಲ್ಲಿ ಸರಬರಾಜು ಔಷಧಿಗಳನ್ನ ಸರಬರಾಜು ಮಾಡ್ತವೆ ಆ ಕಂಪನಿಗಳ ವಿರುದ್ಧವೂ ಕೂಡ ಸರಿಯಾದ ಕ್ರಮ ಆಗಬೇಕು ಅನ್ನುವಂತ ಅವ್ರು ಎಷ್ಟೇ ದೊಡ್ಡವರಾಗಿದ್ರು ಸಹಿತ, ಎಷ್ಟೇ ದೊಡ್ಡ ಉದ್ಯಮ ಅಥವಾ ಪ್ರಭಾವ ಬೀರಿದ್ರು ಸಹಿತ ಅದನ್ನ ಯಾವುದೇ ರೀತಿ ಮುಲಾಜಿಲ್ಲದೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಒಂದು ಅಲ್ಲಿ ಸಾವು ನೋವುಗಳಾದಂತೆ ಸರ್ಕಾರಕ್ಕೂ ದೊಡ್ಡ ಮಟ್ಟದ ಡ್ಯಾಮೇಜು ಮತ್ತೆ ಬಡ ಜನರ ಪರವಾಗಿದ್ದೇವೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇರ್ತೇವೆ. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಪದೇ ಪದೇ ಘಟನೆ ಆದ್ರೆ ಜನರ ಏನು ನಮ್ಮ ಮೇಲೆ, ನಮ್ಮ ಸರ್ಕಾರದ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ, ಆ ನಂಬಿಕೆಗೆ ನಾವು ಹುಸಿ ಮಾಡಿದಂತಾಗುತ್ತೆ. ಹಾಗಾಗಿ ಕೂಡಲೇ ನೀವು ಇದನ್ನ ಮುತುವರ್ಜಿ ವಹಿಸಿ ಅನ್ನುವಂತ ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಹಿರಿಯ ಸಚಿವರು ಅಂದ್ರೆ ಸಹೋದ್ಯೋಗಿಗಳು ಕೂಡ ಇಬ್ಬರು ಸಚಿವರಿಗೂ ಕೂಡ ನಿಮ್ಮಿಂದ ಇಡೀ ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತ ಸಂದರ್ಭ ಬರುತ್ತೆ. ಈಗ ಉಪಚುನಾವಣೆಗಳಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ನಮಗೆ ಯಶಸ್ಸು ಕಂಡಿದೆ. ಇದನ್ನ ನೀವು ಮುಂದಿನ ಸ್ಥಳೀಯ ಮಟ್ಟದ ಚುನಾವಣೆ ಕೂಡ ಇದು ಕಂಟಕ ಆಗುವಂತ ಸಾಧ್ಯತೆ ಇದೆ, ನೀವು ಎಚ್ಚೆತ್ತುಕೊಳ್ಬೇಕು ಅನ್ನುವಂತ ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇಬ್ಬರು ಸಚಿವರು ಕೂಡ ನಾವು ಇದನ್ನ ರಿಸ್ಕ್ ಆಗಿ ತೆಗೆದುಕೊಂಡು ಇದನ್ನ ನಾವು ಸೂಕ್ತವಾಗಿದ್ದ ಕ್ರಮ ಕೈಗೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಇವತ್ತು ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಸಂಜೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅಲ್ಲಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ವಸ್ತು ಸ್ಥಿತಿ ಏನಿದೆ, ಯಾವ ರೀತಿಯಾಗಿ ಅಲ್ಲಿ ಮುಂದಿನ ಕ್ರಮ ಏನ್ ಕೈಗೊಳ್ಳಬೇಕು ಅನ್ನುವಂತ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಲಿದ್ದಾರೆ. ಪವಿತ್ರ, ಇನ್ನೊಂದು ಕಡೆ ಈಗಾಗಲೇ ಕುಟುಂಬಸ್ಥರು ಏನಿದ್ದಾರೆ, ಬಾಣಂತಿಯರ ಏನು ಸಾವಾಗಿತ್ತಲ್ಲ, ಕುಟುಂಬಸ್ಥರನ್ನ ಸಾಂತ್ವನ ಹೇಳೋದಕ್ಕೆ ಏನಾದ್ರು ಮುಂದಾಗ್ತಾರ? ಆ ಮರಣ ಹೊಂದಿದ ಬಾಣಂತಿಯರ ಮನೆಗಳಿಗೆ ಏನಾದ್ರು ಭೇಟಿ ಕೊಡ್ತಾರಾ, ಹೇಗೆ ಅಂತ? ಪವಿತ್ರ, ಒಂದ್ ಕಡೆ ಇವತ್ತು ಸಂಜೆ ದಿನೇಶ್ ಗುಂಡೂರಾವ್ ಅವರು ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಗೆ ಹೋಗ್ಲಿದ್ದಾರೆ. ಅದಕ್ಕೆ ಬರದ ಸಿದ್ಧತೆ ಕೂಡ ಜಿಲ್ಲಾ ಆಸ್ಪತ್ರೆಯ ಅಧಿಕಾರಿಗಳು ಕೂಡ ಮಾಡಿಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಅಲ್ಲಿ ಮೊದಲಿಗೆ ಅಲ್ಲಿರ್ತಕ್ಕಂಥ ಮುಖ್ಯ ವೈದ್ಯಾಧಿಕಾರಿನ ಭೇಟಿಯನ್ನ ದಿನೇಶ್ ಗುಂಡೂರಾವ್ ಅವರು ಮಾಡಲಿದ್ದಾರೆ. ಮತ್ತೆ ಅಲ್ಲಿ ಏನು ಅಲ್ಲಿ ಬಾಣಂತಿಯರ ಒಂದು ವಾರ್ಡ್ಗಳೇನಿದ್ದಾವೆ ಆ ವಾರ್ಡ್ಗೂ ಕೂಡ ಭೇಟಿ ಕೊಡ್ಲಿದ್ದಾರೆ. ಮತ್ತೆ ಅಲ್ಲಿರ್ತಕ್ಕಂಥ ಏನು ಒಂದು ಆಪರೇಷನ್ ಮಾಡುವಂತ ಥಿಯೇಟರ್ಗೂ ಕೂಡ ಹೋಗಿ ಅಲ್ಲಿರ್ತಕ್ಕಂಥ ಏನ್ ಆಗ್ತಾ ಇದೆ ಮತ್ತೆ ಔಷಧಿ